ಜೈ ಶ್ರೀ ಕೃಷ್ಣ ಎಲ್ಲರಿಗೂ. ಇವತ್ತು ನಮ್ಮ ಮನೆಯಲ್ಲಿರೋ ನಾಯಿಗಳಿಗೆ ಗ್ರೂಮಿಂಗ್ ಸೆಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟು ಸ್ವೀಟಿಗೆಲ್ಲ ನೈಲ್ಸು ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡಿಬಿಟ್ಟು ಅದರ ಕಿವಿಯಲ್ಲಿರೋ ಗಲೀಜೆಲ್ಲ ಹಸ್ಬೆಂಡ್ ಇಯರ್ಬಡ್ಸಿಂದ ತೆಗಿತಿದ್ರು. ಬ್ಲ್ಯಾಕಿಗೆ ನೋಡಿದ್ರು ಅದಕ್ಕೆ ನೈಲ್ ಗ್ರೋ ಆಗಿಲ್ಲ, ಬೇಡ ಅಂತೇಳಿ ಬರೀ ಇಯರ್ಸ್ ಮಾತ್ರ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಸ್ನಾನ ಮಾಡಿಸ್ತಾಯಿದ್ರು. ಸೊ ಫಸ್ಟು ಬ್ಲ್ಯಾಕಿ ಸೆಕ್ಷನ್ ಇತ್ತು ಅದ್ರದ್ದು ಸ್ನಾನದ್ದು, ಅದಕ್ಕೆ ಕ್ಲೀನಾಗೆ ಶಾಂಪು ಹಾಕಿ ಸ್ನಾನ ಮಾಡಿಸ್ಬಿಟ್ಟು ನೀಟಾಗಿ ಟವಲ್ ತೊಗೊಂಡು ಒರೆಸಿ ಅದು ಇವಾಗ ಸೀದಾ ಮಾಡಿ ಮೇಲೆ ಹೋಗ್ಬಿಡುತ್ತೆ. ನೆಕ್ಸ್ಟ್ ನಮ್ಮ ಸ್ವೀಟಿನ ಕರ್ಕೊಂಡು ಅದಕ್ಕೆ ಕ್ಯೂಟಾಗಿ ಪೋಸ್ ಕೊಡ್ತಾಳೆ ನಮ್ಮ ಸ್ವೀಟಿ. ಸೊ ಅದಕ್ಕೆಲ್ಲ ಸ್ನಾನ ಮಾಡಿಸ್ಕೊಂಡು ಕ್ಲೀನಾಗೆಲ್ಲ ಉಜ್ಜಿಬಿಟ್ಟು ಮುಖ ನೋಡಿ ಎಷ್ಟು ಕ್ಯೂಟಾಗಿ ಇಟ್ಟಿದ್ದಾಳೆ, ಚಿಕ್ಕ ಮಕ್ಳಿಗೆ ಮುಖ ತೊಳ್ದಂಗೆ ಅನಿಸುತ್ತೆ. ಸೊ ನಾವು ಈ ಶಾಂಪೂಯಿಂದನೇ ನಾಯಿಗಳಿಗೆ ಯಾವಾಗಲೂ ಸ್ನಾನ ಮಾಡಿಸ್ತೀವಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸ್ಮೆಲ್ ಎಲ್ಲ. ಸ್ನಾನ ಆದಮೇಲೆ ಹಸ್ಬೆಂಡ್ ಅದಕ್ಕೆ ಕೂಂಬಿಂಗ್ ಮಾಡ್ತಾರೆ, ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಕೂಂಬು. ಇದು ತಿಕ್ಸು ಇಲ್ಲ ಫ್ಲೂಸು ಏನಾದರೂ ಇದ್ದರೆ ರಿಮೂವ್ ಆಗೋಕ್ಕೆ ಇದು ಕೂಂಬ್. ಸ್ನಾನ ಆದ ತಕ್ಷಣ ಆ ಥರ ಕೂಂಬ್ ಮಾಡಬೇಕು. ಆಮೇಲೆ ಡೆಡ್ ಏರ್ಸ್ ಏನೇನಿದ್ರು ಎಲ್ಲ ಬಂದ್ಬಿಡುತ್ತೆ. ಇದು ಹ್ಯಾಂಡ್ ಕೂಂಬ್ ಅಂತಾರೆ. ನೋಡಿ, ಹಾಕೊಳ್ಳೋದು ಸುಲಭ. ಹಾಕೊಂಡು ಇಟ್ಸ್ ವೆರಿ ಈಸಿ ಟು ವಿಯರ್. ಇಷ್ಟೇ ಸಿಂಪಲ್. ಇದೇನಂದರೆ ನಿಮಗೆ ಡೆಡ್ ಏರ್ಸ್ ಎಲ್ಲೆಲ್ಲಿ ಸ್ಟಕ್ ಆಗಿರುತ್ತೋ ಅದೆಲ್ಲ ರಿಮೂವ್ ಆಗುತ್ತೆ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಟು ಮೈ ಚಾನಲ್.